ಅಂತೂ ಅರ್ಜುನ ಕತೆ ಮುಗೀತು. ಹಲೋ ಬಾಸ್, ನೀವು ನನಗೆ ಒಪ್ಸಿದ ಕೆಲಸನ ನಾನು ಮುಗಿಸಿದ್ದೀನಿ. ಇನ್ನು ನನ್ನ ಪೇಮೆಂಟ್ ಸೆಟ್ಲ್ ಮಾಡಿದ್ರೆ ನನ್ನ ಮುಂದಿನ ಕೆಲಸ ನಾನು ನೋಡ್ಕೋತೀನಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ಮಾತಾಡಿರೋದಕ್ಕಿಂತ ಹೆಚ್ಚಿಗೆ ದುಡ್ಡು ಕೊಡ್ತೀನಿ ನಾನು. ಆದರೆ ಅವನು ಡೆಡ್ ಬಾಡಿ ನೋಡೋ ತನಕ ನನಗೆ ಸಮಾಧಾನ ಇರೋದಿಲ್ಲ. ಅವನು ಸತ್ತಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ಆ ವಿಡಿಯೋನ ಕಳಿಸಿ ಅಲ್ಲಿಂದ ಹೊರಟು ಬಾ ನೀನು. ನಿನ್ನ ದುಡ್ಡು ರೆಡಿ ಇರುತ್ತೆ. ಆಯಿತು ಬಾಸ್, ನೀವು ಹೇಳ್ದಾಗೆ ಮಾಡ್ತೀನಿ. ಹಾಂ, ಇದೆಂತ ಕೆಟ್ಟ ಕನಸು. ಅರ್ಜುನ್ ಅವ್ರಿಗೇನಾದ್ರೂ ಅಪಾಯ ಆಗಿರ್ಬೋದಾ? ಕನಸುಗಳು ಮುಂದಿನ ಘಟನೆಗಳ ಸೂಚನೆಗಳು ಅಂತ ಹೇಳ್ತಾರೆ. ನಾನು ಅಜ್ಜಿ ಅಷ್ಟು ಬೇಡ ಬೇಡ ಅಂತ ಹೇಳಿದ್ರು ಅರ್ಜುನ್ ಅವರು ನಮ್ಮ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ವಿಷ್ಣುನು ನನ್ನ ಮೇಲೆ ಅಜ್ಜಿ ಮೇಲೆ ಜೋರು ಮಾಡ್ಬಿಟ್ಟ. ಇಷ್ಟೊತ್ತಿಗೆ ನಿನ್ನ ಜೀವ ಶಿವನ ಪಾದನೋ ಯಮನ ಪಾದನೋ ಸೇರಿರುತ್ತೆ. ಇವತ್ತು ನಾನು ನೆಮ್ಮದಿಯಾಗಿ ಮಲಕೊಳ್ತೀನಿ, ನೆಮ್ಮದಿಯಾಗಿ. ಇದೇನಿದು? ನಂದವ್ರ ನಂಬರ್ ಬೇರೆ ನನ್ನ ಹತ್ರ ಇಲ್ಲ. ಈಗೇನು ಮಾಡೋದು? ಗೆಳೆಯ, ನಾನಂತೂ ಇವತ್ತು ಟ್ರಕ್ಕಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಫುಲ್ಲು ಚಿತ್ತಾಗ್ಬಿಡ್ತೀನಪ್ಪ. ಸ್ಲೀವ್ಲೆಸ್ ಬನಿಯನ್ ಬೇರೆ ಹಾಕ್ಬಿಟ್ಟಿದ್ದೀನಿ. ಈ ಚಳಿನ ತರ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಾನು ಅಷ್ಟೇ ಫುಲ್ ಬೇರೆ ಬಿಟ್ಕೊಳ್ತೀನಿ. ಅಯ್ಯೋ ಚೈಲ್ಡು, ಅಲ್ಲ ಕಣೋ, ಈ ವೆದರ್ಗೆ ಬಿಯರ್ ಬಿಟ್ಕೋತಾನಂತೆ. ಬಿಯರ್ ಎಲ್ಲ ವರ್ಕೌಟ್ ಆಗಲ್ಲಮ್ಮ. ಹಾರ್ಸ್ ರಮ್ಮು ಓಡ್ಕನೋ ಇದ್ರೆ ವರ್ಕೌಟ್ ಆಗುತ್ತೆ ನೋಡಪ್ಪ. ಏಯ್, ಏನೋ ನಿನ್ನ ಚೈಲ್ಡ್ ಅಂದ್ಬಿಟ್ಟ ಅವನು. ಇದು ನನಗೆ ಇನ್ಸಲ್ಟಪ್ಪ. ನೋಡು, ರಮ್ಮೋ ವಿಸ್ಕಿನೋ ನೀನು ಏರ್ಸ್ಲೇಬೇಕು. ನನ್ನ ಜವಾಬ್ದಾರಿ. ನೀ ಏನು ಬೇಕಾದ್ ಮಾಡು. ಹಂಗಂತೀಯ? ಸರಿ ಬಿಡು, ಫಿಕ್ಸ್. ಇದು ಕಣಲ್ಲ ಗಂಡಸ್ರಾಡೋ ಮಾತು ಅಂದರೆ. ಏನೋ ಇದು, ನಮ್ಮ ಹೀರೋ ಇಷ್ಟೊತ್ತಾದ್ರೂ ಬರಲಿಲ್ಲ. ಏಯ್, ಯಾಕೋ ಯಾವಾಗಲೂ ಅವ್ನ ಹಿಂದೆನೇ ಬಿದ್ದಿರ್ತೀಯ? ಒಂದೆರಡು ನಿಮಿಷ ಇರು, ಬರ್ತಾನೆ. ಬರ್ತಾನೆ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವೇನೋ. ನೋಡ, ಸೈಕಲ್ ಗ್ಯಾಪಲ್ಲಿ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಹಂಗೆ ಅಮೃತ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ರೊಮ್ಯಾಂಟಿಕ್ ಮೂಡ್ಗೆ ಹೋಗ್ಬಿಟ್ಟಿರ್ತಾನೆ. ನಾವೆಲ್ಲ ಈ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ನ ನೋಡಿಲ್ಲ. ಆದರೆ ನನಗನ್ಸೋದು ಏನು ಗೊತ್ತಾ, ಹೋದ ಜನ್ಮದಲ್ಲಿ ಲೈಲಾ ಮಜ್ನು ಆಗಿ ಹುಟ್ಟಿದವರು ಈ ಜನ್ಮದಲ್ಲಿ ಅರ್ಜುನ್ ಅಮೃತ ಆಗಿ ಹುಟ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ಹೌದೌದು ಅಂತ ಇಲ್ಲೇ ಇದ್ರೆ ಟ್ರಕ್ಕಿಂಗ್ ಸೀನ್ ಕ್ಯಾನ್ಸಲ್ ಆಗಿ ಲವ್ ಸೀನ್ ಬಂದ್ಬಿಡುತ್ತೆ. ಬಾ ಕರ್ಕೊಂಬರೋಣ, ಬಾ. ಅರ್ಜುನ್ 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 ಹೇಯ್, ಅವ್ನು ಬಾಗಿಲು ತೆಗಿತಾ ಇಲ್ಲ. ಅಲ್ಲಿ ಕಿಟಕಿ ಹತ್ರ ಹೋಗ್ಬಿಟ್ಟು ಕಿಟಕಿಲಿ ನೋಡ್ತಾ ಅವ್ನು ಏನೇನು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದಾನೆ ಅಂತ ಕೇಳಿಸ್ಕೊಳ್ಳೋಣ. ನೋಡಿ
ನನಗೆ ಯಾಕೆ ಹೀಗಾಗ್ತಿದೆ? ಅಯ್ಯೋ, ಯಾರೋ ಕಿಡಿಗೇಡಿಗಳು ಮನೆ ತುಂಬ ನಾಗ್ತಾಳೆ ಸೊಪ್ಪನ್ನು ಹರಡಿದ್ದಾರೆ. ಯಾರು ಏನ್ಯಾರು? ತ್ರಿವೇಣಿನೇ. ಪರಮೇಶ್ವರ, ಆಪತ್ಕಾಲದಲ್ಲಿ ಅನಾಥ ರಕ್ಷಕನಂತೆ ಬಂದು ನನ್ನನ್ನು ಕಾಪಾಡು, ನನ್ನ ಕಾಪಾಡು. ನೋಡಿದ್ರಾಜ್ಜಿ, ನಾಗದಾಳ ಸೊಪ್ಪಿನ ಪ್ರಭಾವ ಅವಳ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅಂತ. ಆ ನಾಗದಾಳಿ ಸೊಪ್ಪಿನ ಪ್ರಭಾವ ಏನು ಅಂತ ಅವಳು ಒತ್ತಾಡ್ತಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಇವಳು ಒಂದಲ್ಲ ಒಂದು ಕಾರಣಕ್ಕೆ ನನ್ನಿಂದ ತಪ್ಪಿಸ್ಕೊತಾ ಇದ್ಲು. ಇವತ್ತು ಹೇಗೆ ತಪ್ಪಿಸ್ಕೊತಾಳೋ ನಾನು ನೋಡ್ತೀನಿ. ಅಜ್ಜಿ, ಇಂಥ ಸುವರ್ಣ ಅವಕಾಶ ಕಳ್ಕೊಂಡ್ರೆ ಮತ್ತೆ ಯಾವತ್ತೂ ಸಿಗೋದಿಲ್ಲ. ಇದೇ ಸಮಯನ ಉಪಯೋಗಿಸ್ಕೊಂಡು ಆ ನಾಗಿನಿನ ಕತ್ತಿಡ್ದು ಮನೆಯಿಂದ ಹೊರಗೆ ತಳ್ಳಿ, ಆಮೇಲೆ ನಾನು ಅವಳಿಗೆ ನರಕ ತೋರಿಸ್ಬಿಡ್ತೀನಿ. ಸ್ವಲ್ಪ ಸುಮ್ಮನಿರು. ಇವಳು ಸಂಪೂರ್ಣವಾಗಿ ನಾಗಿನಿಯಾಗಿ ಬದಲಾಗ್ಲಿ. ಆಮೇಲೆ ಹೇಮನ್ ಕರ್ಕೊಂಡು ಬಂದು ತೋರಿಸೋಣ. ಆಗ ಹೇಮ ಅವಳೇ ಇವಳನ್ನ ಮನೆಯಿಂದ ಆಚೆ ತಳ್ತಾಳೆ. ಆಗ ನೀನು ಇವಳಿಗೆ ನರಕ ತೋರಿಸ್ತೀಯೋ ಸ್ವರ್ಗ ತೋರಿಸ್ತೀಯೋ ನೀನೇ ಬಿಟ್ಟಿದ್ದು. ಅಮೃತ, ಅಮೃತ ಏನಾಯ್ತಮ್ಮ? ಇಲ್ಲೋಡು. ಅತ್ತೆ, ಯಾಕೋ ತುಂಬ ತಲೆನೋವ್ತಾ ಇದೆ. ನಾನು ಹೇಳ್ದೆ ತಾನೇ ನಿನಗೆ ನಿನ್ನೆ ರಾತ್ರಿ ನಿದ್ರೆ ಗೆಡ್ಬೇಡ ಅಂತ. ಈಗ ನೋಡು ಏನಾಯ್ತು ಅಂತ. ಬಾ, ಒಂದು ಸ್ವಲ್ಪ ರೆಸ್ಟ್ ಮಾಡು. ಬಾ ಬಾ, ನಿಧಾನ. ಹೇಳ್ದೆ ತಾನೇ ನಾನು ನಿನಗೆ ನಿದ್ದೆಗೆಡಬೇಡ ಅಂತ. ಈಗ ನೋಡು. ಅಮೃತ, ಎಲ್ಲ ಯೋಚನೆಗಳನ್ನ ಪಕ್ಕಕ್ಕಿಟ್ಟು ನೀನು ಸ್ವಲ್ಪ ಹೊತ್ತು ಮಲ್ಕೋ. ನೀನು ಎದ್ಮೇಲೆ ಅರ್ಜುನಿಗೆ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡಿಸ್ತೀನಿ, ಸರಿನಾ? ಸೊಸೆಗೆ ಉಪಚಾರ ಜೋರಾಗೆ ನಡೀತಾ ಇದೆ. ಅದನ್ನೇ ಹೇಳ್ತೀರಾ? ನಿಮ್ಮ ಸೊಸೆನೇ ನಿಮ್ಮ ಶತ್ರುಗೆ ರಾಜೋಪಚಾರ ಮಾಡ್ತಿದ್ದಾರೆ. ಬನ್ರಿ, ನಿಮ್ಗೂ ಒಂದು ಸ್ವಲ್ಪ ಜಾಸ್ತಿನೇ ಪುಣ್ಯ ಸಿಗ್ಲಿ. ಇದ್ದಪ್ಪ ಮಾತು ಅಂದ್ರೆ.
ಏಯ್ ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ, ನಮ್ಮನ್ನು ಯಾರೋ ಗಮನಿಸ್ತಿದ್ದಾರೆ ಅನಿಸ್ತಿದೆ ಕಣ. ಯಾರೋ ಇಲ್ಲ ಕಣ, ನನಗೆ ಹಂಗೆ ಅನ್ನಿಸ್ತಾ ಇದೆ. ಅವನು ಯಾರು ಅಂತ ನೋಡ್ಬಿಟ್ಟು ಏನು ಅಂತ ವಿಚಾರಿಸೋಣ ಬರೋ. ಏಯ್ ನಂದ, ನೀನಿನ್ನೂ ನಿನ್ನ ಹಳೆ ಚಾಳಿ ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ನೋಡು, ಯಾರೋ ನಮ್ಮನ್ನು ಫಾಲೋ ಮಾಡೋದಕ್ಕೆ ಅವ್ರಿಗೇನು ಮಾಡಕ್ಕೆ ಬರೋ ಕೆಲಸ ಇಲ್ವಾ? ಲೋ, ಅವ್ನು ಹೇಳ್ತಿರೋದು ನಿಜ ಕಣ. ಬ್ರೋ, ಆ ನಿಮ್ಮ ದೇವಸ್ಥಾನ ಇರೋದು ಎಲ್ಲಿ? ನನಗೆ ಬರೀ ಆ ದೇವಸ್ಥಾನದ ಹೆಸರು ಮಾತ್ರ ಗೊತ್ತು. ಅದನ್ನು ತೋರ್ಸಕ್ಕೆ ಯಾವುದೋ ಹುಡುಗ ಬರ್ತೀನಿ ಅಂತ ಹೇಳಿದ್ನಂತೆ. ಅವನಿಗೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗೋಗಿದೆ. ಅಯ್ಯೋ ಲೇ, ಟೈಟಲ್ ಕಾರ್ಡಲ್ಲೇ ಕ್ಲೈಮ್ಯಾಕ್ಸ್ ರಿಯಾಕ್ಷನ್ ಕೊಡ್ತಿರಲ್ರು. ಮುಂದೆ ಹಳ್ಳಿ ಇದೆ, ಅಲ್ಲಿ ವಿಚಾರಿಸ್ಕೊಂಡು ಹೋಗೋಣ ಬನ್ನಿ. ಅಜ್ಜಿ ಬಾಮ್ಮ, ಮಹಾತಾಯಿ ಬಾ. ನೀನು ಹೇಳಿದ್ ನೋಡಿ, ನೀನು ಆ ನಾಗಿನಿ ಸಮಾಧಿ ಕಟ್ಟೇ ಬಿಡ್ತೀನೋ ಅಂದ್ಕೊಂಡಿದ್ದೆ. ನೀನು ಬರೀ ಬೊಗಳೆ ಅನ್ನೋದು ಗೊತ್ತಾಯ್ತು. 6ಕ್ಕೆ ಏರ್ಲಿಲ್ಲ, 3ಕ್ಕೆ ಇಳಿಲಿಲ್ಲ. ಆದರೂ ಅರಸೊತ್ತಿಗೆ ಆಸೆ ಮಾತ್ರ ಬಿಡಲಿಲ್ಲ ಅನ್ನೋ ಥರ ಮಾತಾಡಬೇಡಿ ಅಜ್ಜಿ. ಆ ನಾಗಿನಿನ ಯಾವತ್ತು ನಮ್ಮ ಮನೆಯಿಂದ ಹೊರಗಡೆ ಆಗ್ತೀನೋ ಅಂತ ನಾನು ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ತಾಳ್ಮೆ ತಲೆ ಕಾಯ್ತು, ಅವಸಾನಕ್ಕೆ ದಾರಿ ಮಾಡಿಕೊಡ್ತು ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ನೀನು ನೆನ್ನೆ ಮೊನ್ನೆ ಕಂಡುಬಿಟ್ಟವಳು. ನನ್ನ ಜೀವನದಲ್ಲಿ ನಾನು ಎಷ್ಟು ಗಾದೆ ಹೇಳಿದ್ದೀನಿ ಕೇಳಿದ್ದೀನಿ ಗೊತ್ತಾ? ಅದೆಲ್ಲ ಬಿಟ್ಟಾಕು. ಮುಂದೆ ಅವಳು ಸಮಾಧಿ ಕಟ್ಟಕ್ಕೆ ಅದೇನು ಸಿದ್ಧತೆ ಮಾಡ್ಕೊಂಡು ಬಂದಿದ್ಯೋ ಅದನ್ನು ಹೇಳು. ಬ್ರೋ, ಈ ಟ್ರೈಬಲ್ಸು ಕೂಡ ಈ ಹಳ್ಳಿಯವ್ರ ಥರ ತುಂಬಾನೇ ಲಕ್ಕಿಯಪ್ಪ. ತುಂಬಾನೇ ಅದೃಷ್ಟ ಮಾಡಿದ್ದಾರೆ ಅಂತೀನಿ ನಾನು. ಏನಪ್ಪ ಅಂತ ಅದೃಷ್ಟ ಮಾಡಿರೋದವರು? ಬ್ರೋ, ಈ ವಿಲೇಜಸ್ಸು ಎಲ್ಲಿಗೆ ಹೋಗ್ಬೇಕಂದ್ರೂ ತಮ್ಮ ಕಾಲನೇ ನಂಬ್ಕೊಂಡಿರ್ತಾರೆ. ನಮ್ಮ ಥರ ಕಾರನ್ನ ನಂಬ್ಕೊಂಡಿರಲ್ಲ. ಹಂಗೇನೆ ಅವರು ದಿನದ 24 ಗಂಟೆನೂ ನಾನ್ ಪೊಲ್ಯೂಟೆಡ್ ಏರ್ನೇ ತಗೊಳ್ತಾರೆ. ಎಲ್ಲಿ ನೋಡಿದ್ರು ಚಿಲಿಪಿಲಿ ಅನ್ನೋ ಹಕ್ಕಿಗಳ ಗಾನ. ಇದಕ್ಕಿನ್ನ ಅವ್ರು ಹೆಲ್ದಿ ಆಗಿರೋದಕ್ಕೆ ಏನು ಬೇಕು? ಕರೆಕ್ಟಾಗಿ ಅನಲೈಸ್ ಮಾಡಿದ್ಯಾ ಮಗ. ಅದಕ್ಕೆ ನೋಡು, ಸಿಟಿಲಿರೋರಿಗೆ 30 ವರ್ಷಕ್ಕೆ 35 BP ಶುಗರ್ ಬಂದಿರುತ್ತೆ. ಅದೇ ಹಳ್ಳಿ ಜನ 50-60 ವರ್ಷ ಆದರೂ ಆರೋಗ್ಯವಾಗಿ ಆರಾಮಾಗಿರ್ತಾರಪ್ಪ. ಕರೆಕ್ಟ್. ಬರ್. ಯದಾಗ್ರೇ ಸರ್ವ ವೇದಾಶ್ಚ ತುಳಸಿತ್ವಾಂ ನಮಾಮ್ಯಹಂ. ದಿನ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಕೆಳಗಿಳಿದು ಬರ್ತಾ ಇದ್ರು. ಆದರೆ
ಇವತ್ತ್ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದಾಳೆ? ಏಯ್, ಫೋನ್ ರಿಸೀವ್ ಮಾಡಿ ಸಾಯೋದಕ್ಕೆ ದೊಡ್ಡ ರೋಗನ ನಿನಗೆ. ಬಾಸ್ ಅವರೆಲ್ಲ ಅಲ್ಲೇ ಇದ್ರು. ಇಡಿಯಟ್, ಸ್ಟುಪಿಡ್. ಯಾವುದೇ ಕೆಲಸನ ಮಾಡೋ ತಾಕತ್ತಿದ್ರೆ ಮಾತ್ರ ಒಪ್ಕೋಬೇಕು. ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಒಪ್ಕೋಬಾರ್ದು. ನಮ್ಮಂತರಿಗೆ ಟೆನ್ಷನ್ ಕೊಡಬಾರ್ದು. ಬಾಸ್ ನಾನು ಎಂತೆಂಥವ್ರನ್ನೋ ಡೀಲ್ ಮಾಡಿದ್ದೀನಿ. ಇವನು ನನಗೆ ಬಚ್ಚ. ಮತ್ತೆ ಹೇಗೆ ನಿನ್ನ ಕೈಯಿಂದ ತಪ್ಪಿಸ್ಕೊಳ್ತಾ ಇದ್ದಾನೆ? ಈಗೇನು ಮುಗಿಸ್ತೀಯ ಅವನ್ನ? ಅವನ್ನ ಮುಗಿಸೋದು ಅಷ್ಟೊಂದು ಸುಲಭ ಅಲ್ಲ ಬಾಸ್. ಅವನ ಜೊತೆ ಅವನ ಫ್ರೆಂಡ್ಸ್ ಇದ್ದಾರೆ. ಅವ್ರ ಕಣ್ಣಿಗೆ ಬೀಳ್ದ ಹಾಗೆ ನಾನು ಕೆಲಸ ಮುಗಿಸ್ಬೇಕು. ಅಕಸ್ಮಾತ್ ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಾನು ಸಿಗಾಕೊಳ್ಳೋದಲ್ಲದೆ ಜೊತೆಗೆ ನೀವು ಸಿಗಾಕೋತೀರ. ಓ, ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಬ್ಲ್ಯಾಕ್ ಮೇಲ್ ಅಲ್ಲ ಬಾಸ್, ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡು, ಕತೆ ಎಲ್ಲ ಹೇಳೋದಕ್ಕೆ ಬರಬೇಡ. ನೀನು ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು. ಆಗಲಿಲ್ಲ ಅಂದರೆ ಹೇಳು, ನಾನು ಬೇರೆಯವ್ರಿಗೆ ಹೇಳ್ತೀನಿ. ನೋ, ನೆವರ್, ಸಾರಿ ಅನ್ನೋ ಪದಗಳು ನನ್ನ ಡಿಕ್ಷನರಿಲಿ ಇಲ್ಲ ಬಾಸ್. ಇನ್ನೊಂದು ದಿನ ಟೈಮ್ ಕೊಡಿ, ಅವನ್ನ ಮುಗಿಸಿ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಕೆಲಸ ಆಗಲಿಲ್ಲ ಅಂದರೆ ನಿನ್ನ ಗತಿ ನೆಟ್ಟಿಗಿರೋದಿಲ್ಲ. ನಾಳೆ ಸಂಜೆ ಒಳಗಾಗಿ ಅವನ್ನ ಮುಗಿಸ್ಬೇಕು ಅಷ್ಟೇ. ಯಾರನ್ನ ಸಂಜೆ ಒಳಗೆ ಮುಗಿಸ್ಬೇಕು? ಅದು ನಾಳೆ ಸಂಜೆ ಒಳಗಾಗಿ ನಮ್ಮ ಆಫೀಸ್ ಮ್ಯಾನೇಜರ್ಗೆ ಅಸೈನ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೆ, ಮುಗಿಸ್ಬೇಕು ಅಂತೇಳಿ. ಓ ಅಷ್ಟೇನಾ? ನಾನು ಸರಿಯಾಗಿ ಕೇಳಿಸ್ಕೊಳ್ದೆ ಏನು ಅಂತ ಅಂದ್ಕೊಂಡು ಗಾಬರಿ ಪಟ್ಕೊಂಡ್ಬಿಟ್ಟಿದ್ದೆ. ಸರಿ, ಕಾಫಿ ತಗೊಳ್ಳಿ. ಅಪ್ಪ, ಸತ್ಯ ಬಚಾವಾದೆ. ಸೂಪರ್ ಆಗಿದೆ. ಇದೇ ಕಣಪ್ಪ ಜಾಗ. ಜಾಗ ಏನೋ ಚೆನ್ನಾಗಿದೆ. ನಾವು ಇಲ್ಲಿಂದ ಇಳಿಬೇಕು ಅಂದ್ರೆ ಹಗ್ಗ ಬೇಕಲ್ವೇನೋ? ಹಿಂಗಾಗುತ್ತೆ ನಂಗೆ ಮುಂಚೆನೆ ಗೊತ್ತಿತ್ತು, ಅದಕ್ಕೆ ಹಗ್ಗನ ಬ್ಯಾಗಲ್ಲಿ ಹಾಕಿದ್ದೀನಿ. ಸೂಪರ್ ಮಗ ನೀನು. ಅತ್ತೆಮ್ಮ, ಏನಿವತ್ತು ವಿಶೇಷ? ಹೇಮಾ, ಇವತ್ತು ರಾಕ್ಷಸರು ದೇವತೆಗಳು ಕ್ಷೀರಸಾಗರನ ಮಂಥನ ಮಾಡಿದ್ದಿನ. ಓಹೋ, ಇವತ್ತು ತುಳಸಿ ಪೂಜೆ ಮಾಡಬೇಕು. ತುಳಸಿಯಿಂದ ದೇವ್ರಿಗೆ ಅಲಂಕಾರ ಮಾಡಬೇಕು, ಅರ್ಚನೆ ಮಾಡಬೇಕು. ಹಾಗೆ ತುಳಸಿ ತೀರ್ಥ ತಗೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಹಾಗಾದರೆ ಈ ಪೂಜೆನ ನಾನು ಮಾಡ್ತೀನಿ ಅತ್ತೆಮ್ಮ. ಅಯ್ಯೋ, ಧಾರಾಳವಾಗಿ ಮಾಡು. ನಿನಗೂ ಪುಣ್ಯ ಸಿಗಲಿ, ಸದ್ಗತಿ ಸಿಗಲಿ ಅಂತ ನನಗೆ ಆಸೆ ಇಲ್ವಾ? ನೀವೆಲ್ಲ ಏನೇ ಹೇಳಿ, ಇವತ್ತಿಂದು ಮಾತ್ರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಂಗೆ ಟೈಮ್ ಸಿಕ್ಕಾಗೆಲ್ಲ ನಾನು ರಾಕ್ ಕ್ಲೈಂಬಿಂಗ್ ಮಾಡ್ತಾ ಇರ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನನ್ನ ಜೀವ ಇರೋವರೆಗೂ ನಾನು ಮರೆಯೋದಿಲ್ಲ. ಸಖತ್ತಾಗಿ ಎಂಜಾಯ್ ಮಾಡಿದೆ. ಏನು ವಿಚಿತ್ರ ಡಬ್ಬ ಟೇಸ್ಟಲ್ಲಿ ಇಟ್ಬಿಡ್ದು. ಯಾಕ್ರೋ ಅಪ್ಪ, ನಾನಂತೂ ಆ ರಾಕ್ ಕ್ಲೈಂಬಿಂಗ್ ಮಾಡುವಾಗ ಹೃದಯನೇ ಬಾಯಿಗೆ ಬಂದ್ಬಿಟ್ಟಿತ್ತು ಕಣ್ರೋ. ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು.
ಸುಮ್ಮನೆ ಭಯ ಆಗ್ದಂಗೆ ನಾಟಕ ಮಾಡ್ಕೊಂಡು ರಾಕ್ ಕ್ಲೈಂಬಿಂಗ್ ಮಾಡಿದ್ನಪ್ಪ. ಇನ್ನು ಯಾವತ್ತೂ ಆ ಬಂಡೆ ಹತ್ತಕ್ಕೆ ನಾನು ಬರೋದು ಇಲ್ಲ, ಹತ್ತಕ್ಕೆ ತಲೆ ಹಾಕಿ ಮಲಗೋದು ಇಲ್ಲ. ಶೇಷ, ನನಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಸಾಲದು. ನನಗ್ಯಾಕೆ ಕೃತಜ್ಞತೆ ಹೇಳ್ತಾ ಇದೆಯಾ ಅಮೃತ? ಇದು ನನ್ನ ಕರ್ತವ್ಯ. ಇನ್ನು ಮುಂದೆ ನಾನು ನಿನ್ನ ಸಹಾಯಕ್ಕೆ ಬರ್ತೇನೋ ಇಲ್ವೋ ಅನ್ನೋ ಆತಂಕ ನನ್ನ ಕಾಡ್ತಾ ಇದೆ. ಯಾಕೆ ಶೇಷ ಹೀಗೆ ಮಾತಾಡ್ತಾ ಇದೆಯಾ? ಚೈತ್ರ ಮಾಸದಲ್ಲಿ ನಾಗಹುಣ್ಣಿಮೆ ಬಂದಿರೋದ್ರಿಂದ ನಮ್ಮ ನಾಗಲೋಕದಲ್ಲಿ ಆ ನಾಗಶೇಖರನಿಗೆ ವಿಶೇಷ ಪೂಜೆ ಹೋಮ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ನನ್ನನ್ನು ಲಕ್ಷಕಾಳ ಗುರುಗಳು ನಾಗಲೋಕದಲ್ಲಿ ಇರುವಂತೆ ಆಜ್ಞೆ ಮಾಡಿದ್ದಾರೆ. ಹೀಗಾಗಿ ನಾನು ಅಲ್ಲೇ ಇರಬೇಕಾಗತ್ತೆ ಅಮೃತ. ಎಷ್ಟು ದಿನಗಳ ಕಾಲ ಗೊತ್ತಿಲ್ಲ. ತುಂಬ ಅನಿವಾರ್ಯ ಆದರೆ ನಾನು ಲಕ್ಷಕಾಳ ಗುರುಗಳ ಅಪ್ಪಣೆಯನ್ನು ಪಡೆದು ನಿನ್ನ ಸಹಾಯಕ್ಕೆ ಬರೋ ಪ್ರಯತ್ನ ಮಾಡ್ತೀನಿ. ಈಗ ನನಗೆ ನಿರ್ಗಮಿಸಲು ಅಪ್ಪಣೆಯನ್ನು ನೀಡು ಅಮೃತ. ಸರಿ, ಹೋಗ್ಬಾ. ನಿನಗೆ ಶುಭ ಆಗಲಿ. ಇವ್ನು ಯಾವ ಲೋಕದಲ್ಲಿದ್ದಾನ್ರೋ? ಇನ್ಯಾವ ಲೋಕದಲ್ಲಿ? ಅಮೃತ ಲೋಕದಲ್ಲಿ ಇರ್ತಾನೆ. ಅಂದ್ರೆ ಪ್ರೇಮ ಲೋಕದಲ್ಲಿ ಕಂದ. ಓಹೋ ಹೋ ಹೋ ಹೋ, ಗೊತ್ತಾಯ್ತು ಬಿಡಪ್ಪ. ಬ್ರೋ, ಏನು ಯೋಚನೆ ಮಾಡ್ತಿದ್ಯಾ? ನಾನೇನು ಯೋಚನೆ ಮಾಡ್ತಾನೆ ಕಣೋ. ಆಹಾ, ಮಳ್ಳ ಕೆನ್ನೆ ನೋಡಿ ಎಷ್ಟು ಕೆಂಪಾಗಿದೆ. ನಾನು ಹೇಳಿದ್ದು ನಿನ್ನ ಕೆನ್ನೆ ಅಲ್ಲ ಡ್ಯೂಡ್, ಅಮೃತ ಅವ್ರ ಕೆನ್ನೆ. ಲೇ, ಅಮೃತ ಅವ್ರ ಕೆನ್ನೆ ಕೆಂಪಾದ್ರೆ ನಿನಗೆ ಹೆಂಗೋ ಗೊತ್ತಾಗುತ್ತೆ? ನೀನು ಇಲ್ಲಿ ಅಮೃತ ಅವ್ರನ್ನ ನೆನೆಸ್ಕೊಂಡ್ರೆ ಅಲ್ಲಿ ಅಮೃತ ಅವ್ರ ಕೆನ್ನೆ ಕೆಂಪಾಗಿ ಕರಗಿ ನಾಚಿ ನೀರಾಗಿ ಹರಿದೋಗ್ತಾ ಇರ್ತಾರೆ. ಏಯ್, ಸುಮ್ಮನಿರಲೇ. ನಿನಗೆ ಯಾವಾಗ ಏನು ಮಾತಾಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಅಲ್ಲ? ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೋ ಮಗ? ನಮ್ಮ ಅಪ್ಪ ನನ್ನ ಕಳಿಸಿರೋದೇ ದೇವಸ್ಥಾನಕ್ಕೆ ಅಂತ ಕಣೋ. ಯಾಕೆ? ಅದು ಏನಿಲ್ಲ, ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಅಪ್ಪ ಹೋಗ್ಬಾ ಅಂತ ಹೇಳಿದ್ರು. ಸರಿ ಸರಿ, ಲೇಟ್ ಆಯಿತು, ಬೇಗ ಮಲ್ಗೋಣ, ಬೆಳಗ್ಗೆ ಬೇಗ ಎದ್ದೇಳಬೇಕು. ಸರಿ ಅಪ್ಪ. ಇದೇನು ಫೋನ್ ರಿಂಗ್ ಆಗ್ತಾನೆ ಇದೆ? ಇವರೆಲ್ಲಿ ಹೋದ್ರು?